ಮೊದಲನೇದಾಗಿ ನಮ್ಮ ಕಡೆಯಿಂದ ನಿಮಗೆ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಯಾಕಂತಂದರೆ ನಿಮ್ಮನ್ನು ಆರಾಧಿಸೋ ಅಭಿಮಾನಿಗಳು ಬೆಳಗ್ಗಿಂದ ಕಾಯ್ತಾ ಇದ್ದಾರೆ, ಅವ್ರ ಜೊತೆ ದಿನ ಕಳೀತಿದ್ದಾರೆ. ಫಸ್ಟು ಈ ದಿನದ ವಿಶೇಷತೆ ನಿಮ್ಮ ಲೈಫಲ್ಲಿ ಎಷ್ಟು ಸ್ಪೆಷಲ್ ಅನಿಸುತ್ತೆ, ಹೇಗೆ ಇಲ್ಲ ಸರ್? ಖಂಡಿತ ಯಾವಾಗಲೂ ಸ್ಪೆಷಲ್ಲೇ ಅಭಿಮಾನಿಗಳ ಜೊತೆ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋವಂಥದ್ದು. ಅಂದರೆ ಪ್ರತಿ ವರ್ಷ ಹುಟ್ಟುಹಬ್ಬ ಹತ್ರ ಬರ್ತಾ ಕೇಳ್ತಾನೆ ಇರ್ತಾರೆ, ಈ ವರ್ಷ ಸಿಗ್ತೀರಾ ಅಂತೇಳಿ. ನಾನು ಕಳೆದ 2 ವರ್ಷದಿಂದ ಸಿಗೋಕ್ಕಾಗಿರಲಿಲ್ಲ ಬೇರೆ ಬೇರೆ ಕಾರಣಗಳಿಗೆ. ಈ ಸರಿ ಭಾಳ ಡಿಮ್ಯಾಂಡ್ ಮಾಡಿದ್ರು, ಅವರೇ ಆರ್ಗನೈಸ್ ಕೂಡ ಮಾಡಿದ್ರು. ಆ್ಯಂಡ್ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ಖುಷಿ ಆಗಿದೆ. ಆ್ಯಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದಿಷ್ಟು ಸರ್ವಿಸ್ಗಳಾಗುತ್ತಲ್ಲ, ಒಂದಿಷ್ಟು ಕಾಂಟ್ರಿಬ್ಯೂಷನ್ಗಳಾಗುತ್ತಲ್ಲ, ಅದು ಭಾಳ ಇಂಪಾರ್ಟೆಂಟು. ಸೊ ಸೆಲೆಬ್ರೇಷನ್ಗಳ ಜೊತೆಗೆ ಆ ಕಾಂಟ್ರಿಬ್ಯೂಷನ್ಗಳು ಭಾಳ ಇಂಪಾರ್ಟೆಂಟು. ಅದನ್ನು ಮಾಡ್ತಾರೆ ಅಂದಾಗ ಅದೊಂಥರ ಖುಷಿನೇ. ಅಂದರೆ ಅಷ್ಟು ಜನ ಸೇರ್ಕೊಂಡು ಏನೋ ಒಂದಿಷ್ಟು ಒಳ್ಳೇದಕ್ಕೆ ಕೈ ಜೋಡಿಸಿದಾಗ ಒಂದಿಷ್ಟು ಡಿಫ್ರೆನ್ಸ್ಗಳಾಗುತ್ತಲ್ಲ, ಅದು ಭಾಳ ಮ್ಯಾಟರ್ ಆಗುತ್ತೆ. ಸರ್, ಒಬ್ಬ ನಟ ಆಗಿ ಸ್ಫೂರ್ತಿ ಆಗೋದಲ್ಲ, ಅವರ ಆಲೋಚನೆಗಳು ಸ್ಫೂರ್ತಿ ಆಗುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ನಿಮ್ಮ ಯಾವಾಗಲೂ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋಂಥ ಮಾತು ಇದೇ ರೀತಿ, ಅದಕ್ಕೆ ಸ್ಫೂರ್ತಿ ಅನ್ನುವಂಥದ್ದು ಒಂದಿಷ್ಟು ಸಾಮಾಜಿಕ ಕಳಕಳಿ ಮಾಡುವಂಥ ಕೆಲಸಗಳಾಗುತ್ತೆ. ಅಲ್ಲ, ಖಂಡಿತ. ಇವಾಗ ಇಲ್ಲಿ ಇಷ್ಟು ಜನ ಯಂಗ್ಸ್ಟರ್ಸು ಇವರೆಲ್ಲ ಬಂದಿರಲ್ಲ, ಎಲ್ಲರೂ ಭಾಳ ಕಷ್ಟಪಟ್ಟು ಕೆಲಸ ಮಾಡೋವಂಥವ್ರೆ ಬಂದಿರೋದಲ್ವ. ಸೊ ಅವ್ರಿಗೆಲ್ರಿಗೂ ನಾವು ಒಂದಿಷ್ಟು ಇನ್ಸ್ಪೈರ್ ಮಾಡಬೇಕಲ್ಲ, ಅವ್ರ ಬದುಕಲ್ಲೂ ಏನೋ ಡಿಫ್ರೆನ್ಸ್ ಆಗಬೇಕಲ್ಲ, ಅವ್ರ ಬದುಕುಗಳು ಚೆನ್ನಾಗಾಗಬೇಕಲ್ಲ, ಅವ್ರು ಕಟ್ಕೋಬೇಕಲ್ಲ. ಸೊ ಹಾಗಾಗಿ ಒಂದಿಷ್ಟು ಆ ಥರದ್ದು ಏನು ಒಳ್ಳೆಯ ಮಾತುಗಳು ಡಿಫ್ರೆನ್ಸ್ ಆಗುವಂಥದ್ದು ಹೇಳೋದು. ಸರ್, ಈ ವರ್ಷ ಹುಟ್ಟುಹಬ್ಬ ಜೊತೆಗೆ ನಿಮ್ಮ ಸಿನಿ ಕೆರಿಯರ್ ಕೂಡ ಹಬ್ಬ ನಿರ್ಮಾಣದಿಂದ ಹೆಗ್ಗಣಮದ್ದು ಸಿನಿಮಾ ಬರ್ತಾಯಿದೆ. ಆ್ಯಂಡ್ ನಟನಾಗಿ ಅಣ್ಣ ಫ್ರಮ್ ಮೆಕ್ಸಿಕೋ ಆ್ಯಂಡ್ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಎರಡೂ ಭಾಳ ಚೆನ್ನಾಗಾಗಿದೆ. ಅಂದರೆ ಎರಡೂ ಭಾಳ ಒಳ್ಳೆಯ ತಂಡಗಳು. ಒಂದು ನಮ್ಮ ಬಡವರಸ್ಕಲ್ ನಿರ್ದೇಶಕರ ಸಿನಿಮಾ ಶಂಕರ್ ಗುರು ಅವ್ರದ್ದು ಅಣ್ಣ ಫ್ರಮ್ ಮೆಕ್ಸಿಕೋ, ಸೊ ಒಳ್ಳೆಯ ಮಾಸ್ ಎಂಟರ್ಟೈನರ್. ಆ್ಯಂಡ್ ಇನ್ನೊಂದು ಕಡೆ ಹೇಮಂತ್ ರಾವ್ ಅವರ ನಿರ್ದೇಶನದ ಸಿನಿಮಾ, ಅದು ಇಟ್ಸ್ ಎ ವೆರಿ ಯೂನಿಕ್ ಆ್ಯಂಡ್ ಒಂದು ಬೇರೆ ಥರದ ಸಿನಿಮಾ. ಸೊ ಎರಡೂ ಒಳ್ಳೆ ಎಂಟರ್ಟೈನರ್ಸ್. ಆ್ಯಂಡ್ ಜನಕ್ಕೆ ಹೇಳ್ತಿರೋದು ಬರೀ ಅಭಿಮಾನಿಗಳಷ್ಟೇ ಅಲ್ಲ, ಅವ್ರುಗಳನ್ನ ದಾಟಿ ಎಲ್ಲರಿಗೂ ಇಷ್ಟ ಆಗುವಂಥ ಸಿನಿಮಾಗಳು. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ಟಾಕ್ಸಿಕ್ ಕೂಡ ರಿಲೀಸ್ ಆಗ್ತಾ ಇದೆ ಸರ್. ನೀವೊಬ್ಬ ನಟನಾಗಿ ಯಾವ ರೀತಿ ಇನ್ನೊಬ್ಬ ಅಲ್ಲ, ಭಾಳ ಹೆಮ್ಮೆ ಅನಿಸುತ್ತೆ. ಟಾಕ್ಸಿಕ್ ಆಗಲಿ, ರಾಮಾಯಣ ಆಗಲಿ, ಅವರು ಹಿಡ್ತಿರೋ ಹೆಜ್ಜೆಗಳು ಭಾಳ ಇನ್ಸ್ಪೈರ್ ಮಾಡ್ತವೆ. ಜಾಗತಿಕ ಮಟ್ಟದಲ್ಲಿ ಅಷ್ಟು ಚೆನ್ನಾಗಿ ಸುದ್ದಿ ಮಾಡ್ತಿರೋದು ಭಾಳ ಖುಷಿ. ನಮ್ಮ ಕನ್ನಡದ ಸಿನಿಮಾ, ನಮ್ಮ ಕನ್ನಡದ ಸ್ಟಾರ್, ರಾಕಿಂಗ್ ಸ್ಟಾರ್. ಸೊ ನಾನು ಕೂಡ ಫಸ್ಟ್ ಡೇನೇ ಸಿನಿಮಾ ನೋಡೋಕ್ಕೆ ಭಾಳ ಕಾತರನಾಗಿದೆ. ಸರ್, ಈಗ ಜಾಗತಿಕ ಮಟ್ಟದಲ್ಲಿ ನಮ್ಮ ಕನ್ನಡ ಸಿನಿಮಾಗಳು, ನೀವು ಸ್ಟಾರ್ಗಳು, ನೀವು ಕೂಡ ಪ್ರಭಾಷೆಯಲ್ಲಿ ಅಭಿನಯಿಸಿ ಬಂದಿದ್ದೀರಿ. ಸೊ ಇಂತಹ ಸನ್ನಿವೇಶಗಳು ನಿರ್ಮಾಣ ಆಗುವಂಥದ್ದು ಒಂದು ಕಡೆ ಆದರೆ, ಇಲ್ಲಿ ನಮ್ಮ ನೆಲದಲ್ಲಿ ಆಗ್ತಿರೋಂಥ ಬದಲಾವಣೆಗಳು, ಬೆಳವಣಿಗೆಗಳು, ನೀವು ಒಗ್ಗಟ್ಟು, ಅನಿವಾರ್ಯತೆ, ಇದೆಲ್ಲವನ್ನು ಕೂಡ ಡಾಲಿವರಿಗೆ ಗಮನಿಸ್ತಾರೆ. ಚೆನ್ನಾಗಾಗುತ್ತೆ. ಅಂದರೆ ಹಿಂಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಅಷ್ಟು ಪ್ರೀತಿಸಿ ನೋಡ್ತಾರಲ್ಲ, ಹಾಗೆ ಹೊಸಬರ ತಂಡಗಳ ಸಿನಿಮಾಗಳಿಗೂ ಪ್ರೇಕ್ಷಕ ತೆರ್ಕೋಬೇಕು. ಖಂಡಿತ ತೆರ್ಕೊಳ್ತಾರೆ. ಐ ಥಿಂಕ್ ಎಲ್ಲರೂ ಒಂದೊಂದು ಫೇಸ್. ಸರ್, ನೀವೇ ವೇದಿಕೆಯಲ್ಲಿ ಬೇಸರ ವ್ಯಕ್ತಪಡಿಸ್ತೀರಾ, ನಂದೇ ಇದು ಕೊನೆಯ ಸಿನಿಮಾ, ನಾನು ಏನಾಗುತ್ತೆ ಗೊತ್ತಾ, ಈಗ ನಾವು ಪರ್ಸ್ನಲ್ಲಾಗಿ ಈಗ ನೀವೆಲ್ಲ ಮಾತಾಡಬೇಕಾದ್ರೆ ಹೆಂಗೆ ನಾನು ನಾನಾಗಿರ್ತೀನಲ್ಲ, ಹಾಗೆ ಮೋಸ್ಟ್ಲಿ ನೀವು ಮಾತಾಡಿಸ್ಬೇಕಾದ್ರೂ ನಾನಾಗಿರ್ತೀನಿ. ಸೊ ಕೆಲವೊಂದು ಸರಿ ಮಾತಾಡ್ತಾ ಫ್ಲೋಲ್ಲಿ ಒಂದು ಲೈನ್ ಆ ಕಡೆ ಆಗ್ಬೋದು. ಸೊ ನನಗೆ ಭಾಳ ಜನ ಹೇಳಿದ್ರು, ಅಂದರೆ ನೀವು ಅಷ್ಟು ಇನ್ಸ್ಪೈರ್ ಮಾಡೋ ಪರ್ಸ್ನಾಲಿಟಿ, ನೀವು ಹಂಗೆ ಹೇಳ್ಬಾರ್ದು ಅಂತ. ಅದಕ್ಕೆ ಭಾಳ ಪಾಸಿಟಿವ್ ಆಗಿ ಹೇಳ್ತೀನಿ. ಸರ್, ಥಿಯೇಟರಿಗೆ ಜನ ಬರ್ತಾ ಇಲ್ಲ ಅನ್ನೋ ಪರ್ಸ್ನಲಿ ಒಬ್ಬ ನಟನಾಗಿ ಈಗ ನಾವು ನೋಡಿದ್ರೆ ಮದರ್ ಪ್ರಾಮಿಸಿಗೆ ಒಂದು ಮಟ್ಟಿಗೆ ಚೆನ್ನಾಗಿ ಬಂದು, ಈಗ ಅಯೋಗ್ಯ ಟು ಒಂದು ಮಟ್ಟಿಗೆ ಚೆನ್ನಾಗಿ ಬಂದು ಬರ್ತಾ ಇದ್ದಾರೆ. ಆ್ಯಂಡ್ ಎಲ್ಲ ಭಾಷೆ ಸಿನಿಮಾಗಳಿಗೂ ಜನ ಇದ್ದಾರೆ ಥಿಯೇಟರ್ಗೆ, ನೋಡ್ತಾನೆ ಇದ್ದೀನಿ. ಸೊ ಅದು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೇ ಇದೆ. ಆ್ಯಂಡ್ ಟಾಕ್ಸಿಗೆ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದ್ದಾರೆ ಪ್ರೇಕ್ಷಕರು. ಖಂಡಿತ ಒಳ್ಳೊಳ್ಳೆಯ ಸಿನಿಮಾಗಳಿಗೆ ಬರ್ತಾರೆ. ಸರ್, ಈಗ ಬರ್ತ್ಡೇ ನಟ ಆಗಿ ನೀವು ಯೋಚನೆ ಮಾಡೋದಂದ್ರೆ, ಅಂದರೆ ಆರಂಭದಲ್ಲಿದ್ದಂಥ ಹೆಜ್ಜೆಗಳು ಗಾಲಿಯವರ ಕನಸುಗಳನ್ನು ಮುಟ್ಟುವಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿದೆ, ಮುಂದಿನ ಕನಸುಗಳು ಎಷ್ಟರ ಮಟ್ಟಿಗೆ ದೊಡ್ಡದಾಗಿರುತ್ತೆ ಅನ್ನೋದು ಇಲ್ಲ, ಭಾಳ ಚೆನ್ನಾಗಿದೆ. ನನಗೆ ಗೊತ್ತಿರೋಂಗೆ ಈಗ ನನ್ನ ಜರ್ನಿ ನೆನಪಿಸ್ಕೊಂಡ್ರೆ, ಇನ್ನೂ ನನ್ನ ಡೈರೆಕ್ಟರ್ ಸ್ಪೆಷಲ್ ರಿಲೀಸ್ ಆದಾಗ, ರಾಟೆ ರಿಲೀಸ್ ಆದಾಗ, ಹೇಗೆ ಅಲ್ಲಿಂದ ಜರ್ನಿ ತೊಗೊಬಂದು
ಭಾಳ ಚೆನ್ನಾಗಿ ಒಂದೊಂದು ಹೆಜ್ಜೆನೂ ಮುಂದಕ್ಕೆ ಹೋಗ್ತಾ ಇದೆ. ಕನ್ಸಿಸ್ಟೆಂಟಾಗಿ ಕೆಲಸ ಮಾಡೋದು ಭಾಳ ಇಂಪಾರ್ಟೆಂಟ್. ಅದನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಜನ ಭಾಳ ಚೆನ್ನಾಗಿ ಇದ್ದಾರೆ. ಭಾಳ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಕೆಲಸ ಮಾಡ್ತಾ ಇದ್ದೀವಿ. ಸರ್ ಇದು ಮಧ್ಯಾಹ್ನ 1:30ಕ್ಕೆ ಶಿವಣ್ಣ ಅವರು CM ಡಿ ಕೆ ಶಿವಣ್ಣ ಭೇಟಿ ಆಗ್ತಿದ್ದಾರೆ. ಚಿತ್ರರಂಗ ಆಗೋ ಹೋಗುಗಳ ಬಗ್ಗೆ ಮಾತಾಡ್ತಾರೆ. ಸೊ ಪ್ರತಿಪಕ್ಷ ಮೀಟಿಂಗ್ ಆಗ್ತಿರುತ್ತೆ ಅಂತ ಏನಾದರೂ ಬದಲಾವಣೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು. ದೊಡ್ಡವ್ರು ಏನೇನಿದೆ ಏನು ಹೇಳಿದ್ರು ಅದಕ್ಕೆ ಖಂಡಿತ ನಾವು ಜೊತೆಗೆ ಇರ್ತೀವಿ. ಪ್ರತಿ ವರ್ಷ ನಿಮ್ಮ ಬರ್ಡೇ ಬರುತ್ತೆ. ಸೊ ಈ ವರ್ಷ ಎಷ್ಟು ವಿಶೇಷ ಯಾಕಂತೇಳಿದ್ರೆ ತಂದೆ ಆಗಿದ್ದೀರಾ, ಜೊತೆಗೆ ಮೇಡಮ್ ಕಡೆ ಫ್ಯಾಮಿಲಿ ಮೆಂಬರ್ ಜೊತೆಗೆ ಇನ್ನೊಂದು ಜೀವ, ಅದು ಭಾಳ ಖುಷಿ ಆಗುತ್ತೆ. ಆ ಫೇಸ್ನು ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಇದೆಲ್ಲ ಮುಗಿಸಿ ಸಂಜೆ ಅವ್ರ ಜೊತೆ ಟ್ರೀಟ್ಮೆಂಟ್ ಮಾಡ್ತೀನಿ. ಅವರೇ ಗಿಫ್ಟ್. ಧನು ಸರ್, ಫ್ಯಾನ್ಸ್ಗೆ ಬದುಕು ಕಟ್ಕೊಳ್ಳಿ ಅಂತ ಹೇಳಿದ್ರೆ ಬಹಳ ಸಮಯೋಚಿತ. ಒಬ್ಬ ಹೀರೋ ಬಾಯಲ್ಲಿ ಅಲ್ಲ, ಅವ್ರ ಬದುಕಲ್ಲಿ ಕಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಏನಾಗುತ್ತೆ, ಅದು ಒಬ್ಬ ನಟನ ಅಭಿಮಾನಿಗಳಾಗಿರಲಿ ಅಥವಾ ರಾಜಕಾರಣಿಗಳ ಅಭಿಮಾನಿಗಳಾಗಿರಲಿ, ಯಾರದೇ ಅಭಿಮಾನಿಗಳಾಗಿರಲಿ, ಸೊ ಬದುಕು ಹುಸೇನ್ ಬೋಲ್ಟ್ ಥರ ಓಡ್ತಾ ಇರುತ್ತೆ ಭಾಳ ಫಾಸ್ಟಾಗಿ. ಸೊ ತಿರುಗಿ ನೋಡಿದ್ರೆ ಏನಪ್ಪ ಲೈಫಲ್ಲಿ ನಮ್ಮ ಜೀವನ ಏನಾಯಿತು ಅಂತ ಒಂದು ಸರಿ ಪ್ರಶ್ನೆ ಮಾಡ್ಕೊಂಡಾಗ ಎಷ್ಟೊಂದು ಸರಿ ಏನೂ ಆಗಿರೋಲ್ಲ. ಹಂಗೆ ಆಗಬಾರ್ದು. ಹಂಗಾಗಿ ಅವ್ರವ್ರ ಬದುಕುಗಳು ಫಸ್ಟ್ ಇಂಪಾರ್ಟೆಂಟು, ಆಮೇಲೆ ನಾವು ಅದು ಯಾವಾಗ ಸಿಕ್ಕಿದ್ರು ಅದ್ರ ಜೊತೆಗಿರ್ಬೇಕಲ್ಲ. ಈಗ ನಾವು ನಮ್ಮ ಬದುಕಿನ ಜೊತೆಗೆ ನಾವು ಅವ್ರ ಜೊತೆ ಇದೀವಲ್ಲ, ಹಂಗೆ ಅವರು ಅವರ ಬದುಕುಗಳನ್ನು ಕಟ್ಕೊಂಡು ಅದ್ರ ಜೊತೆಗೆ ನಮ್ಮ ಜೊತೆ ಇದ್ದೀವಿ. ಹಂಗಿದ್ದಾಗ ಎಲ್ಲರೂ ಭಾಳ ಚೆನ್ನಾಗಿದೆ. ಸರ್ ಇದನ್ನು ನಾನು ನೆಗೆಟಿವ್ ವೇನಲ್ಲಿ ಹೇಳ್ತಾ ಇಲ್ಲ, ಆರಾಮದಲ್ಲಿ ಹೇಳ್ತೀನಿ. ಅಂದರೆ ಕನ್ನಡದಲ್ಲಿ ದೊಡ್ಡ ಮಟ್ಟದ ಸಿನಿಮಾಗಳು, ಆಲ್ ಇಂಡಿಯಾ ಸಿನಿಮಾಗಳು, ಈ ಸ್ಟಾರ್ಗಳು ದೊಡ್ಡ ಸಿನಿಮಾಗಳನ್ನೇ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಆ ರೀತಿಯ ಸಿನಿಮಾಗಳಾದಾಗ ಸಣ್ಣ ಅಂದರೆ ಒಂದು ಲೋ ಬಜೆಟ್ ಸಿನಿಮಾಗಳು, ಒಂದಿಷ್ಟು ವಿಭಿನ್ನ ಪ್ರಯತ್ನಗಳಿಗೆ ಹೊಡೆತ ಬೀಳುವಂಥ ಸಾಧ್ಯತೆಗಳು ಇದೆಯಾ? ಈ ಥರ ಚರ್ಚೆ ಇರುತ್ತೆ ನಿಮಗೂ ಕಾಣಿಸುತ್ತೆ? ಅದು ಅಂದರೆ ಐ ಥಿಂಕ್ ಎಲ್ಲದಕ್ಕೂ ಜಾಗ ಇದೆ, ಪ್ರೇಕ್ಷಕ ಗಮನಿಸ್ಬೇಕಷ್ಟೆ. ಸರ್, ಇತ್ತೀಚೆಗೆ ನಿರ್ಮಾಪಕರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಎಲ್ಲರೂ ಕೂಡ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಬೇಕು ಆಲೋಚನೆಯನ್ನು ಬಿಟ್ಟು ಸಿನಿಮಾ ವರ್ಷಕ್ಕೆ ಮಾಡಬೇಕು, ಮತ್ತೆ ಪ್ರೊಡ್ಯೂಸರ್ ಕಡೆ ಕೂಡ ಗಮನ ಹರಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ. ನಾವು ಮಾಡ್ತಾ ಇದ್ದಾರೆ, ಎಲ್ಲರೂ ಎಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದೀವಿ. ಈಗ ಅಣ್ಣ ಫ್ರಮ್ ಮೆಕ್ಸಿಕೋ ಕನ್ನಡ ಸಿನಿಮಾ, 666 ಎಲ್ಲ ಭಾಷೆಗಳಿಗೂ ನಾವು ಪೊಸಿಷನ್ ಮಾಡ್ತಾ ಇದ್ದೀವಿ. ಸೊ ಒಂದೊಂದು ಸಿನಿಮಾ ಒಂದೊಂದು ಥರ. ಆ್ಯಂಡ್ ಐ ಥಿಂಕ್ ಎಲ್ರಿಗೂ ಅವ್ರದ್ದೇ ಜರ್ನಿ ಇರುತ್ತೆ. ಅದನ್ನು ಆನೆಸ್ಟಾಗಿ ಮಾಡ್ಕೊಂಡು ಹೋದರೆ ಎವ್ರಿಥಿಂಗ್ ವಿಲ್ ಚೇಂಜ್. ನಿರ್ಮಾಣದ ಹೆಜ್ಜೆ ಖಂಡಿತ. ಈಗ ಹೆಗ್ಗಣಮದ್ದು ರಿಲೀಸ್ ಇದೆ, ಅದಾದಮೇಲೆ ಎಲ್ಲರೂ ನೋಡಿ. ಖಂಡಿತ ನನ್ನ ಪ್ರಯತ್ನ ಅಂತೂ ನಿರಂತರವಾಗಿ ನಡೀತಲೇ ಇರುತ್ತೆ. ಸರ್, ಒನ್ಸ್ ಅಗೇನ್ ಹ್ಯಾಪಿ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು.